ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನ ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸ್ವಾಗತವನ್ನ ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡ್ಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆ ಮಾಡಿದಂತಹ ವಿಡಿಯೋ, ಬಹುಶಃ ತುಂಬಾ ಜನ ಈಗ ಜಪಗಳನ್ನ ಮಾಡ್ತಾರೆ, ಜೊತೆಗೆ ಮತ್ತೊಬ್ಬರಿಗೋಸ್ಕರ ಬೇಡ್ತಾರೆ. ಹಾಗಾಗಿ ಅದೊಂದು ವಿಡಿಯೋ ಮಾಡ್ತಾ ಇದ್ದ ಹಾಗೆ ಇನ್ನೊಂದು ಕಾಲ್ ಬರುತ್ತೆ ನನಗೆ. ತುಂಬಾ ಖುಷಿ ಆಗುತ್ತೆ. ತಮ್ಮ ಟೈಮನ್ನ ಹೊರತುಪಡಿಸಿ ಈಗಂತೂ ಎಷ್ಟು ಕೆಲಸಗಳಿರುತ್ತೆ ಮಹಿಳೆಯರಿಗೆ, ಆದ್ರೂ ಅವ್ರು ಏನ್ ಮಾಡ್ತಾರೆ, ತಮ್ಮ ಟೈಮನ್ನ ಅದಕ್ಕೂ ಕೆಲಸಗಳನ್ನ ಮುಗಿಸಿ ಮತ್ತೊಬ್ಬರಿಗೋಸ್ಕರ ಟೈಮನ್ನ ಮೀಸಲಾಗಿಡ್ತಾರೆ. ಹಾಗೆ ಇಲ್ಲೂ ಒಂದು ಸಹಿತ ಒಂದು ಪವಾಡ ಆಗತ್ತೆ. ಅವ್ರು ಯಾರು ಜಪ ಮಾಡ್ತಾ ಇದ್ರು, ಅವರ ಅಕ್ಕನ ಮಗಳಿಗೆ ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ, ಜೊತೆಗೆ ಗಂಡ ಫಾರಿನ್ ನಲ್ಲಿ ಇರೋದು. ಈಗ ಒಂದು 8-10 ತಿಂಗಳಿಂದ ಅವರಲ್ಲಿಂದ ಕೆಲಸ ಇದಾಗಿ ವಾಪಸ್ ಬರ್ತಾರೆ. ತುಂಬಾ ಒಳ್ಳೆ ಸಂಸಾರ ಆಗಿತ್ತು. ಆದ್ರೆ ಏನ್ ಮಾಡೋದು, ಕೆಲಸ ಇಲ್ಲ. ಎಲ್ಲ ಒಂದು ಇದರಿಂದ ಟೆನ್ಷನ್ ಅನ್ನ ತಲೆಗಚ್ಕೊಂಡು ಏನ್ ಮಾಡ್ತಾರೆ, ಎಲ್ಲಾ ಅಭ್ಯಾಸಗಳು ಶುರುವಾಗುತ್ತೆ. ಈಗೇನು ಸಮಸ್ಯೆಗಳು ಬಂದಂತ ತಕ್ಷಣ ಯಾರ ಮೇಲೆ ತೆಗಿತಾರೆ? ಫಸ್ಟ್ ತೆಗೆಯುವುದೇ ಕೈ ಹಿಡಿದ ಹೆಂಡತಿ ಮೇಲೆ ಅಲ್ವಾ? ಹಿಂಸೆ, ಎಷ್ಟು ಹಿಂಸೆ ಅಂದ್ರೆ ಬಡಿಯೋದು, ಚಾಕು ತಗೊಳ್ಳೋದು, ಒಂದೆರಡಲ್ಲ, ಒಂದು ದಿನ ಹಗಲು ಕಷ್ಟ, ರಾತ್ರಿನೂ ಕಷ್ಟ. ಯಾಕಪ್ಪ ದೇವ್ರೆ ನನ್ನನ್ನ ಈ ರೀತಿ ಪರಿಸ್ಥಿತಿಯಲ್ಲಿ ಇಟ್ಟಿದ್ಯಪ್ಪ ಅನ್ನೋ ಮಟ್ಟಕ್ಕೆ ಬರುವಂತ ಸಮಯ ಬಂದು ಹೋಯ್ತು ಪಾಪ ಸಣ್ಣ ಹೆಣ್ಮಗಳಿಗೆ. ಹಾಗೆ ಆ ಹುಡುಗಿಯ ಚಿಕ್ಕಮ್ಮ ಅವರು ರಾಯರ ಭಕ್ತರು, ತುಂಬಾ ರಾಯರ ಭಕ್ತರು. ಆಗ ಒಂದ್ ದಿವಸ ಅವ್ರ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ತುಂಬಾ ಅಳಕ್ ಶುರು ಮಾಡುತ್ತೆ ಆ ಹುಡುಗಿ. ಹೀಗಾಗ್ಬಿಡ್ತು, ಎಷ್ಟ್ ಚೆನ್ನಾಗಿತ್ತು ನಮ್ ಸಂಸಾರ, ಈಗ ನೋಡಿದ್ರೆ ಕೆಲಸ ಎಲ್ಲ ಕಳ್ಕೊಂಡ್ ಬಂದು ಕೂತಿದ್ದಾರೆ. ಆದ್ರೆ ಇಲ್ಲೇನೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ಕುಡಿತಾರೆ, ಜಾಸ್ತಿ ಕುಡಿಯೋದು. ಆವಾಗಾದ್ರೆ ಎಲ್ಲಾ ದಿನ ಕುಡಿಯುವುದೇಯ. ಮಕ್ಕಳು ತುಂಬಾ ಹೆದರ್ತಾ ಇದ್ದಾರೆ. ಇದ್ರಲ್ಲಿ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಚಿಕ್ಕಮ್ಮ, ಆದ್ರೆ ನನಗೆ ಯಾವುದೇ ಒಂದು ಆಗ್ತಾ ಇಲ್ಲ ಚಿಕ್ಕಮ್ಮ. ನಾನು ಏನ್ ಮಾಡ್ಬೇಕು, ನಾನು ಹೆಂಗೆ ಇದರಿಂದ ಪಾರಾಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ ಅಂತ. ನಾವೀಗ ಹೆಚ್ಚಾಗಿ ಏನ್ ಮಾಡೋದು, ರಾಯರ ಬಗ್ಗೆನೆ ನಾವು ಹೇಳೋದಲ್ವಾ. ರಾಯರಿದ್ದಾರೆ, ಹೆದರ್ಬೇಡಿ, ರಾಯರನ್ನ ನಂಬಿ ಅಂತ. ಹಾಗೆ ಅವರು ಅಕ್ಕನ ಮನೆಗೆ ಸಮಾಧಾನವನ್ನ ಮಾಡ್ತಾರೆ. ಸಮಾಧಾನ ಮಾಡ್ಕೋ, ಏನು ಆಗಲ್ಲ, ಏನ್ ಮಾಡ್ಲಿ ಅಂತ ಹೇಳಿ ಸ್ವಲ್ಪ ಮಂತ್ರಾಕ್ಷತೆಯನ್ನ ಕೊಟ್ಟು ಕಳಿಸ್ತಾರೆ. ಧೈರ್ಯ ಆಗಿರು, ರಾಯರಿದ್ದಾರೆ ಅಂತ. ಆಗ ಮರುದಿವ್ಸ ಅವ್ರು ಏನ್ ಮಾಡ್ತಾರೆ, ಆ ರಾಯರಲ್ಲಿ ಒಂದು ಸಂಕಲ್ಪವನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ, ಜಪ ಮಾಡಿ ಆ ಹೆಣ್ಮಗ್ಳಿಗೆ ಹೇಳ್ತಾರೆ ಏನಂದ್ರೆ, ಏನೇನ್ ಆಗ್ತಾ ಇದೆ ಮನೆಯಲ್ಲಿ ಅದನ್ನ ನನ್ಗೆ ನೀವು ಫೋನ್ ಮಾಡಿ ಹೇಳ್ತಾ ಇರ್ಬೇಕು ಅಂತ. ಸರಿ, ಅದೇ ಪ್ರಕಾರ ಏನಾಗುತ್ತೆ ಏನೋ ಗೊತ್ತಿಲ್ಲ, ಆ ಪ್ರಾರ್ಥನೆ ಜಪ ಮಾಡಿದ ದಿನ ಮಕ್ಕಳಿಗೆಲ್ಲ ಬಿರಿಯಾನಿ ತಗೊಂಡು, ಆಮೇಲೆ ತಾನು ಹೊರಗಡೆ ಊಟ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ದಿನಾ ಸಂಜೆ ಬಂದ ತಕ್ಷಣ ಇಡೀ ಜೀವ ನಡಗದಂತೆ ಪಾಪ ಹೆಣ್ಮಗಳಿಗೆ. ಆದ್ರೆ ಇವತ್ತು ಅಂತದ್ದೇ ಏನು ನಡೀತಾ ಇದೆ ಅಂತ ನೋಡಿದ್ರೆ ಇಲ್ಲ, ಸೋಫಾ ಸೀಟ್ ಮೇಲೆ ಬಂದು ಮಲಗಿದವ್ರಿಗೆ ಎಚ್ಚರ ಇಲ್ವಂತೆ. ಅಂತೂ ಆವತ್ತಿನ ಒಂದ್ ದಿನ ಕಳೆದಾಗ ಬೇಗ 10 ಗಂಟೆ ಕಾಲ್ ಮಾಡ್ತಾಳೆ ಚಿಕ್ಕಮ್ಮನಿಗೆ. ಇಲ್ಲ ಚಿಕ್ಕಮ್ಮ, ಬಂದವರೇ ನಿದ್ದೆಗೆ ಹೋಗ್ಬಿಟ್ರು, ಇವತ್ತೊಂದ್ ದಿವಸ ದಾಟ್ಬಿಟ್ಟೆ ಚಿಕ್ಕಮ್ಮ ನಾನು ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ಇಲ್ಲ ನಾನು ರಾಯರಲ್ಲಿ ಪ್ರಾರ್ಥನೆಯನ್ನ ಇಟ್ಟಿದ್ದೀನಿ, ರಾಯರೇ ಸರಿ ಮಾಡಿ ಆ ಒಂದು ಕುಟುಂಬನ ಅಂತ ಹೇಳಿ. ಸದ್ಯ ಏನು ನಿನಗೆ ಅವನಿಂದ ಪೆಟ್ಟುಗಳು ತಪ್ಪಬೇಕು. ಈಗ ಕುಡ್ತಾ ಯಾವಾಗ್ಲೂ ಈಗ ಬೇಗ ಬಿಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದು ಬಿಡಿಸೋ ಕೆಲವೊಂದು ಇದು ಇರುತ್ತೆ ಅಂತ. ಪಾಪ ಅದ್ರಲ್ಲೂ ಆ ಹೆಣ್ಮಗಳು ಏನ್ ಮಾಡಿದಾಳೆ ಅಂದ್ರೆ, ಯಾರು ಹೇಳ್ತಾರೆ ಹೆಣ್ಮಗಳಿಗೆ ಇಂಥ ಒಂದು ಔಷಧಿಯನ್ನ ಟೀ ಅಥವಾ ಯಾವ್ದ್ರಲ್ಲೋ ಹಾಕೊಡು ಅಂತ. ಪಾಪ ಹಾಕೊಡ್ತಾಳೆ, ಆದ್ರೆ ಹೋಗುತ್ತೆ. ಆ ಹೋದಾಗ ಆ ಒಂದು ಪರಿಸ್ಥಿತಿಯನ್ನ ಯೋಚನೆ ಮಾಡಿ ಯಾವ ರೀತಿ ಆಗಿರ್ಬಹುದು ಅಲ್ಲಿ ಅಂತ. ಅದರಿಂದಲೂ ತುಂಬಾ ಕಷ್ಟನ ಅನುಭವಿಸ್ತಾಳೆ. ಹೇಗಂದ್ರೆ ಅವಳು ಮಾಡಿದ ಆಹಾರವನ್ನ ಮುಟ್ಟೋಕ್ಕೂ ಒಂಥರ ಆ ರೀತಿ ಹಿಂಸೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂತದ್ರಲ್ಲಿ ಆವತ್ತು ಭಾನುವಾರ ಯಾವುದೇ ಒಂದು ಇದಿಲ್ದೆ ಆರಾಮ ಮಲಗಿದ್ರು. ಹಾಗೆ ಅದು ವಿಷಯಗಳನ್ನೆಲ್ಲ ಹೇಳ್ತಾನೆ ಇರ್ತಾಳೆ. ಮತ್ತೆ ಮರುದಿನನೂ ಹಾಗೆ ಗಲಾಟೆ ಏನು ಮಾಡದೆ ನಿಧಾನವಾಗಿ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ. ಆಗ ಮತ್ತೆ ಫೋನ್ ಮಾಡಿ ಹೇಳ್ತಾಳೆ, ಇಲ್ಲ ಚಿಕ್ಕಮ್ಮ ಇವತ್ತೇನು ಸೈಲೆಂಟ್ ಆಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಹಾಗೆ ಏನಾಗುತ್ತೆ, ಮತ್ತೆ ಶುರು ಆಗುತ್ತೆ
ಅಂತ ಒಂದು ಯಾವ ಒಂದು ಇದು ಶುರುವಾಗಲ್ಲ. ಮತ್ತೆ ಸ್ವಲ್ಪ ಕುಡಿಯೋ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಚೌತಿಯ ದಿನ ಬಂದದಂತ ಹುಡುಗಿ ಚಿಕ್ಕಮ್ಮನ ಮನೆಗೆ ಗಣೇಶ ಇದು ಚತುರ್ಥಿ ದಿವಸ ಬಂದ. ಆವಾಗ್ಲೂ ಹೇಳಿದಾರೆ ಅವ್ರು, ಏನು ಹೇಳಿದ್ದಾರೆ ಅಂದ್ರೆ, ಈಗ ನೋಡು ನಾ ರಾಯರಲ್ಲಿ ಪ್ರಾರ್ಥನೆಯನ್ನ ಮಾಡಿದೀನಿ, ರಾಯರು ಅದನ್ನ ಇಷ್ಟಕ್ಕೆ ತಂದಿದ್ದಾರೆ, ಇಷ್ಟಕ್ಕೆ ತಂದ ಮೇಲೂ ಅದು ಬಿಟ್ಟಿಲ್ಲ ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ, ಅದು ನಿನ್ನ ಕರ್ಮ, ನೀನು ಅನುಭವಿಸ್ಲೇಬೇಕು. ನೀನು ರಾಯರನ್ನ ನಾವು ಹೇಳಿದ್ವಿ, ರಾಯರ ಹತ್ರ ಪ್ರಾರ್ಥನೆ ಮಾಡಿದ್ವಿ, ಆಗಿಲ್ಲ ಅಂತಾದ್ರೆ ಅದು ನೀನು ಅನುಭವಿಸಬೇಕಾಗಿದ್ದಂತ ಕರ್ಮ. ಅದನ್ನ ಯಾರ ಹತ್ರನೂ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ರಾಯರ ಹತ್ರನೇ ಮಾಡಕ್ಕಾಗಲ್ಲ ಅಂದಮೇಲೆ ಅದು ಯಾಕಂದ್ರೆ ಅನುಭವಿಸಬೇಕು ಅಂತ ಹೇಳಿದ. ಆದ್ರೆ ಆ ಹೆಣ್ಮಗಳ ಜೀವನದಲ್ಲಿ ಸ್ವಲ್ಪರ ಮಟ್ಟಿಗೆ ಒಂದು ಸ್ವಲ್ಪ ತಂಪಾದ ಗಾಳಿ ಬೀಸಕ್ಕೆ ಶುರುವಾಯಿತು. ಆ ರೀತಿ ಪೆಟ್ಟು ತಿಂದು 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 ಸೋತು ಹೋಗ್ಬಿಟ್ಟಿದ್ದಾಳೆ ಹೆಣ್ಮಗಳು. ಅದಕ್ಕೆ ಹೆದರಿ ತನ್ನ ಜೀವ ತೆಗೆದು ಬಿಡ್ತಾರೇನೋ ಏನು ಅಂತಲ್ಲ ಭಯಪಟ್ಕಂತ ಈ ಹುಡುಗಿ ಚಿಕ್ಕಮ್ಮನ ಮನೆಗೆ ಓಡ್ ಬಂದಿರೋದು. ಈಗ ಚಿಕ್ಕಮ್ಮ ಇಲ್ಲ, ಕುಡಿತನೂ ಸ್ವಲ್ಪ ಕಡಿಮೆ ಆದಂಗೆ ಕಾಣ್ತಾ ಇದೆ ಚಿಕ್ಕಮ್ಮ. ಜೊತೆಗೆ ಇನ್ನೇನ್ ಕಾಣ್ತಾ ಇದೆ ಅಂದ್ರಮ್ಮ ಚಿಕ್ಕಮ್ಮ, ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಅಮ್ಮ ನನಗೆ. ನಾನು ಎಂದೆಂದು ನಾನು ರಾಯರನ್ನ ಬಿಟ್ಟಿರೋದಿಲ್ಲಮ್ಮ ಅಂತ ಹೇಳಿ ಎಲ್ಲಾನು ಹೇಳಿದ್ದಾರೆ ಇವರು. ರಾಯರ ಪೂಜೆ ಮಾಡಬೇಕು, ಜೊತೆಗೆ ನೀನು ರಾಯರ ಮಠಕ್ಕೆ ಹೋಗ್ಬೇಕು, ಪ್ರದಕ್ಷಿಣೆಯನ್ನ ಹಾಕಬೇಕು ಅಂತ ಆ ಹೆಣ್ಮಗಳು ಅದೇ ಪ್ರಕಾರ ರಾಯರನ್ನ ಆರಾಧನೆ ಮಾಡ್ತಾ ಇದ್ದಾಳೆ. ನೋಡಿ ಭಕ್ತರು ಹೇಗೆ ಹೇಗೆ ಸೇರ್ಪಡೆ ಆಗ್ತಾ ಹೋಗ್ತಾ ಇದ್ದಾರೆ ಅಂತ ಒಬ್ಬೊಬ್ರೆ. ಇಲ್ಲ ರಾಯರಂದ್ರು ಗೊತ್ತಿರ್ಲಿಲ್ಲ, ಗೊತ್ತಿದೆ ಎಲ್ಲರಿಗೂ. ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿ ಇಷ್ಟೇ ಹೇಳ್ತಾರೆ. ಆದ್ರೆ ಅಗಾಧವಾಗಿ ರಾಯರನ್ನ ನಂಬುವಂತ ಪರಿಸ್ಥಿತಿಗಳು, ಜೊತೆಗೆ ಆ ರಾಯರ ಒಂದು ಲೀಸ್ಟಿಗೆ ಸೇರ್ತೇವೆ ನಾವು. ಆ ಸೇರ್ಸ್ಕೊಂಡಿದ್ದಾಳೆ ಆ ಹೆಣ್ಮಗಳು ಸಹಿತ ಸೇರಿದಾಳೆ. ಬಹುಶಃ ಧೈರ್ಯದಿಂದಾಳೆ, ಖುಷಿಯಿಂದ ದಿನಾ ಚಿಕ್ಕಮ್ಮನಿಗೆ ಫೋನ್ ಮಾಡಿ, ಇಲ್ಲ ಚಿಕ್ಕಮ್ಮ ಹಾಗೆ ಚಿಕ್ಕಮ್ಮ ಹೀಗೆ ಚಿಕ್ಕಮ್ಮ, ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ಅಂತಾಳಂತೆ. ಅಂದ್ರೆ ಆ ರಾಯರನ್ನ ಪ್ರಾರ್ಥನೆ ಮಾಡಿದಂತಹ ಜಪವನ್ನ ಮಾಡಿದ್ರೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಈಗ ಗೊತ್ತಾಗ್ತಾ ಇದೆ. ಹಾಗೆ ಅವ್ರ ಹತ್ರ ಕೇಳ್ತೀನಿ ನಾನು, ಹೇಗೆ ನೀವು ಇದು ಮಾಡ್ಕೊಂಡ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಮ್ಮ ಯಾರಿಗಾದ್ರೂ ಹೇಳಿ ಯಾರಾದ್ರೂ ಮಾಡೋರಿರ್ಲಿ, ಬೆಳಿಗ್ಗೆ ಮತ್ತೆ ಸಂಜೆ 2 ಹೊತ್ತು ಸಾಧಾರಣ 1,000 2 ಹೊತ್ತು ಸೇರಿ 1,000 ಜಪವನ್ನ ಮಾಡಿ ರಾಯರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿಯೂ ಇದು ನಮ್ಮ ಹತ್ರ ಮಾತ್ರ ಅಲ್ಲಮ್ಮ, ಎಲ್ಲರ ಹತ್ರನೂ ರಾಯರ ಭಕ್ತರಿಂದ ಸಾಧ್ಯ ಆಗತ್ತೆ ಅಕ್ಕ. ದಯವಿಟ್ಟು ಹೇಳಿ. ಎಷ್ಟೋ ಜನ ರಾಯರ ಭಕ್ತರಿದ್ದಾರೆ ಇವತ್ತು. ನಾವೇ ಜಪ ಮಾಡಿ ಒಳ್ಳೇದಾಗುತ್ತಂತಲ್ಲ, ಮತ್ತೊಬ್ರು ಜಪ ಮಾಡಿ ಒಳ್ಳೇದಾಗ್ಬೇಕಲ್ವಾ. ಆ ಜಪ ಮಾಡೋದು ಗೊತ್ತಿರುವುದಿಲ್ಲ ಕೆಲವರಿಗೆ. ಹಾಗಾಗಿ ಎಲ್ರಿಗೂ ಹೇಳಿ ಅಮ್ಮ, 1,000 ಸಲ ರಾಯರ ಜಪವನ್ನ ಮಾಡಿದ್ರೆ ಖಂಡಿತವಾಗಿಯೂ ಇಂಥದ್ದನ್ನ ನಾವು ಏನು ಪ್ರಾರ್ಥನೆ ಮಾಡ್ತೀವಿ ರಾಯರ ಹತ್ರ ಅದು ಖಂಡಿತವಾಗಿಯೂ ಫಲ ಕೊಡುತ್ತೆ ಅಮ್ಮ ಅಂತ ಸಹಿತನೂ ಹೇಳಿದ್ರು. ಬಹುಶಃ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಜಪದಲ್ಲಿ ರಾಯರ ನಾಮಸ್ಮರಣೆಯಲ್ಲಿ ಅದೆಷ್ಟು ಶಕ್ತಿ ಇದೆ, ಅದು ನಾವು ಇಟ್ಟಿರುವಂತಹ ನಂಬಿಕೆ ಎಷ್ಟು ಅಗಾಧವಾಗಿದ್ದು ಅನ್ನೋದು ಬಹುಶಃ ಇದ್ರಲ್ಲಿ ಗೊತ್ತಾಗುತ್ತೆ. ಇದು ನಂಬಿಕೆನೆ, ಇನ್ನೇನು ಅಲ್ಲ, ನಂಬಿಕೆ. ನಾವು ರಾಯರ ಮೇಲೆ ಇಟ್ಟಿರುವಂತಹ ಆ ನಂಬಿಕೆಯಿಂದ ನಾವು ರಾಯರ ಹತ್ರ ಹೇಳ್ತೀವಿ, ಸಂಕಲ್ಪ ಮಾಡ್ತೀವಿ, ರಾಯರೇ ಇಂಥ ಒಂದು ಕುಟುಂಬನ ಸರಿ ಮಾಡ್ಕೊಡಿ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ತಥಾಸ್ತು ಅಂತಾರೆ ನಮ್ ರಾಯರು. ಅಂದ್ರೆ ಯಾಕಂದ್ರೆ ಅಷ್ಟು ಜಪವನ್ನ ಮಾಡ್ತಾರೆ, ಅಷ್ಟು ರಾಯರನ್ನ ಬೇಡ್ತಾರೆ, ಸಂಕಲ್ಪವನ್ನ ಮಾಡ್ತಾರೆ. ಆಗ ರಾಯರು ಆ ತಥಾಸ್ತು ಅಂತೇಳಿ ಆಶೀರ್ವಾದ ಅನುಗ್ರಹವನ್ನ ಮಾಡ್ತಾರೆ. ಹಾಗಾಗಿ ಆದಷ್ಟು ಸಾಧ್ಯ ಆದಷ್ಟು ಜಪತಪಗಳಲ್ಲಿ ಇದ್ ಮಾಡಿ. ಈಗಲೂ ಹೇಳ್ತಾ ಇದ್ದೀನಿ, ಜಪ ಹೇಳ್ತೀನಿ, ನಾನು ಹೇಳಿದ್ದೆಲ್ಲ ಆಗತ್ತೆ ಅಂತೇಳಿ ದಯವಿಟ್ಟು ಅಹಂಕಾರ ಬೇಡ. ರಾಯರು ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡ್ತಾರೆ. ಆ ಒಂದು ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ರಾಯರ ಸೇವೆಯಲ್ಲಿ ಎಲ್ಲರೂ ತುರುಗೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.